ಆತ್ಮೀಯರೇ, ಈ ದಿವಸ ನಮ್ಮ ಏನು ಹರಿಹರದ ತುಂಗಭದ್ರಾ ನದಿಯ ದಡದಲ್ಲಿ ಇಲ್ಲಿರ್ತಕ್ಕಂಥ ಕಸ ಬಟ್ಟೆ ಇರ್ಬೋದು ಎಲ್ಲ ಸ್ವಚ್ಛತೆ ಮಾಡ್ತಕ್ಕಂಥ ಕೆಲಸವನ್ನು ರವಿತೇಜ ಟೆಕ್ಸ್ಟೈಲ್ಸ್ ಅವರು, ಜೊತೆಗೆ ಹಿಮಾಲಯನ್ ಅಡ್ವೆಂಚರ್ ಅವರು, ಮಾನವ ವಿಕಾಸ್ ಪರಿಷತ್ನವರು, ನಮ್ಮ ಭಾರತೀಯ ಜೈನ ಸಂಘದವರು ಎಲ್ಲ ಸಂಘ ಸಂಸ್ಥೆಯವರು ಸೇರಿ ಆಯೋಜನೆ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ಏನು ಬಟ್ಟೆ ಇರ್ಬೋದು ಭಾಳಷ್ಟು ಕಸದ ರಾಶಿ ಇತ್ತು, ಸುಮಾರಷ್ಟು ಅದನ್ನೆಲ್ಲ ಎತ್ಕೊಂಡ್ಬಂದು ಇಲ್ಲಿಟ್ಟಿದ್ದಾರೆ. ಈ ರೀತಿಯ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಇಡೀ ಸಮಾಜದ ದೃಷ್ಟಿಯಿಂದ ತುಂಬ ಒಳ್ಳೆಯದು. ಇವತ್ತು ನಗರವನ್ನು ಸ್ವಚ್ಛವಾಗಿಡ್ತಕ್ಕಂಥದ್ದು, ನದಿ ದಡಗಳನ್ನು ಸ್ವಚ್ಛವಾಗಿಡ್ತಕ್ಕಂಥದ್ದು, ಕೆರೆ ಕಟ್ಟೆಗಳನ್ನು ಸ್ವಚ್ಛವಾಗಿಡ್ತಕ್ಕಂಥದ್ದು ಸರ್ಕಾರದ ಕೆಲಸ ಅಷ್ಟೇ ಮಾತ್ರ ಅಲ್ಲ, ಸಂಘ ಸಂಸ್ಥೆಗಳು ಸಮಾಜದ ಕೆಲಸನೂ ಸಹಿತ. ಇವತ್ತು ಇಡೀ ದೇಶವನ್ನು ನಾವು ಚೆನ್ನಾಗಿಡಬೇಕು, ಇವತ್ತು ನಗರವನ್ನು ಸ್ವಚ್ಛವಾಗಿಡಬೇಕು ಅಂತಂದ್ರೆ ಈ ನಾಗರಿಕರು, ಸಮಾಜದ ಜನರೆಲ್ಲರೂ ಕೈ ಜೋಡಿಸಬೇಕು. ಇವರೆಲ್ಲ ಈ ರೀತಿ ಮಾಡೋದ್ರಿಂದ ಸಮಾಜಕ್ಕೆ ಒಂದು ಮೆಸೇಜ್ ಹೋಗುತ್ತೆ. ಏನ್ ಮೆಸೇಜ್ ಅಂದ್ರೆ, ಯಾರಾದ್ರೂ ಒಳಗೆ ಬಂದ್ರೆ ನಾವು ಬಟ್ಟೆಗಳನ್ನ ಅಲ್ಲಿ ಬೀಸಾಕಂಥದ್ದು, ಬಾಟ್ಲಿ ಬೀಸಾಕಂಥದ್ದು, ಕಸ ಬೀಸಾಕಂಥದ್ರ ಬಗ್ಗೆ ಅವ್ರಿಗೆ ಎಲ್ಲೋ ಒಂದ್ ಕಡೆ ಅವೇರ್ನೆಸ್ ಮೂಡುತ್ತೆ ಅಂದ್ರೆ ತಪ್ಪಾಗೋದಿಲ್ಲ. ಈ ರೀತಿಯ ಕಾರ್ಯವನ್ನು ಮಾಡಿದಂಥ ರವಿತೇಜ ಟೆಕ್ಸ್ಟೈಲ್ಸ್ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನಮ್ಮ ಹಿಮಾಲಯನ್ ಅಡ್ವೆಂಚರ್ ನೇಚರ್ ಅಕಾಡೆಮಿ ಇರ್ಬೋದು, ಭಾರತೀಯ ಜೈನ ಸಂಘ ಇರ್ಬೋದು, ಮಾನವೀಯ ವಿಕಾಸ ಪರಿಷತ್ ಇರ್ಬೋದು, ಈ ಸಂಘ ಸಂಸ್ಥೆಗಳ ಜೊತೆಗೆ ದಾವಣಗೆರೆ ಮತ್ತು ಹರಿಹರ ನಗರದ ಎಲ್ಲ ಸಂಘ ಸಂಸ್ಥೆಗಳು ಮುಂದಿನ ದಿವಸದಲ್ಲಿ ದಿನಾಂಕ ಮತ್ತು ಸಮಯವನ್ನು ನಾವು ನಿಗದಿ ಮಾಡ್ತೀವಿ. ಈ ಸಂಸ್ಥೆಯಿಂದ ನೀವೆಲ್ಲರೂ ಬಂದು ಕೈ ಜೋಡಿಸ್ರಿ. ಸಮಾಜವನ್ನ ಕಟ್ತಕ್ಕಂಥ ಕೆಲಸವನ್ನ, ನಮ್ಮ ದೇಶದ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸಕ್ಕೆ ನಾವೆಲ್ಲರೂ ಸಹಿತ ಕೈ ಜೋಡಿಸೋಣ ಅಂತ ಹೇಳಿ ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೀನಿ.